ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ವಾಲ್ಮೀಕಿ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಪ್ರತಿಭಟಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮಾಯಣದಂತಹ ಮಹಾಕಾವ್ಯ ರಚಿಸಿದ ವಾಲ್ಮೀಕಿ ಸಮಾಜಕ್ಕೆ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಚಿಕ್ಕೋಡಿಯ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಆದ್ದರಿಂದ ಇವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕೂಡಲೇ ಬಂಧಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರಾಮಣ್ಣ ಗಸ್ತಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಚಿಕ್ಕೋಡಿಯ ಮಾಜಿ ಸಂಸತ್ ಸದಸ್ಯ ರಮೇಶ್ ಕತ್ತಿ ಅನ್ನುವ ಕತ್ತೆ ನಮ್ಮ ವಾಲ್ಮೀಕಿ ಸಮಾಜದ ಬಾಂಧವರನ್ನು ಹೀನಾಯವಾಗಿ ಬೈದದ್ದಕ್ಕಾಗಿ ನಾವೆಲ್ಲ ನಮ್ಮ ವಾಲ್ಮೀಕಿ ಸಮಾಜ, ದಲಿತ ಸಮಾಜದವರೆಲ್ಲರೂ ಕೂಡಿಕೊಂಡು ಇವತ್ತು ಅವನ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಅವನು ಈ ಬೇಡ ಕುಲವನ್ನು ಬೇಡ ಸುಳೆ ಮಕ್ಕಳು ಅಂತಂದದ್ದಕ್ಕಾಗಿ ಅವನಿಗೆ ಆ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಲಿಕ್ಕೆ ನಾವು ಒತ್ತಾಯ ಮಾಡಿಕೊಂಡು ಇಲ್ಲೆಲ್ಲ ಕೂತ್ಕೊಂಡಿದ್ದೀವಿ. ಆದ ಕಾರಣ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈಗ ರಮೇಶ್ ಕತ್ತಿ ಅವರನ್ನು ಅಟ್ರಾಸಿಟಿ ಹಾಕಿ ಬಂಧಿಸಬೇಕು. ಅವರನ್ನು ಬಂಧಿಸದಿದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ. ನಾವು ಇಲ್ಲಿಯವರೆಗೆ ಭಾಳ ಸಮಾಧಾನದಿಂದ ಸಾವಧಾನವಾಗಿ ಬಂದಿದ್ದೀವಿ. ಆದರೆ ಈ ರಮೇಶ್ ಕತ್ತಿ ಅನ್ನುವ ಒಂದು ಕತ್ತೆ ನಮ್ಮನ್ನು ಸಮಾಜವನ್ನೆಲ್ಲ ಹೀಯಾಳಿಸಿ ಮಾತಾಡಿದ್ದಾನೆ. ಈ ಸಮಾಜ ಈ ಜಾತಿ ನಿಂದನೆ ಮಾಡಿದ್ದಕ್ಕಾಗಿ ಅವನ ಮೇಲೆ ಒಂದು ಉಗ್ರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಪೊಲೀಸರು ಹಾಗೂ ತಹಸೀಲ್ದಾರ್ ಅವರು ಮುಂದಿನ ಕಾರ್ಯವನ್ನು ತೆಗೆದುಕೊಳ್ಳಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ನಮ್ಮ ನಾಲಿಗೆ ನಮ್ಮ ಅಂತರಂಗವನ್ನ ತಿಳಿಸುವಂತೆ ನಿಮ್ಮ ಹೊಲಸು ಮನಸ್ಸಿನಿಂದ ಒಂದು ಜಾತಿಯನ್ನ ನಿಂದಿಸುತ್ತೀರಿ. ನಿಮ್ಮ ದುರಂಕಾರಕ್ಕೆ ಒಂದು ದಿನ ಕಡಿವಾಣ ಹಾಕುವುದು ಶತಸಿದ್ಧ. ಆದ್ದರಿಂದ ಆರ್ಥಿಕ ರಾಜಕೀಯವಾಗಿ ಶ್ರೀಮಂತರಿದ್ದರೆ ಸಾಲದು, ಜ್ಞಾನದಿಂದ ಪ್ರಬುದ್ಧತೆ ಬಂದರೆ ಮಾತ್ರ ಶ್ರೀಮಂತರು. ಇನ್ನೊಬ್ಬರಿಗೆ ಮಾದರಿಯಾಗಬೇಕಾದ ನಿಮ್ಮ ಬಾಯಲ್ಲಿ ಇಂತಹ ಮಾತುಗಳನ್ನ ಬರಬಾರದು ಎಂದು ದಲಿತ ಮುಖಂಡ ರಮೇಶ್ ಐಹೊಳೆ ಹೇಳಿದ್ರು. ಬಹಳ ತುಂಬಾ ಒಂದು ಅದ್ವೈತ ಮಾತನ್ನ ನಮ್ಮ ನಾಲಿಗೆ ನಮ್ಮ ಒಳಗಿನ ಅಂತರಂಗವನ್ನು ತಿಳಿಸುತ್ತಂತೆ. ನಮ್ಮ ನಾಲಿಗೆ ನಮ್ಮ ಅಂತರಂಗ ಯಾವ ರೀತಿ ಐತೆ ಅನ್ನೋದನ್ನ ಜನರಿಗೆ ಗೊತ್ತು ಮಾಡುತ್ತಂತೆ. ಬಂಧುಗಳೇ, ನೀವು ಬಸವಣ್ಣವರ ಅನುಯಾಯಿಗಳು ಅಂತ ಹೇಳ್ಕೊಂತೀರಿ, ಬಸವಣ್ಣವರ ಕುಲಬಾಂಧವರು ಅಂತ ಹೇಳ್ಕೊಂತೀರಿ. ನಿಮಗೆ ಸ್ವಲ್ಪ ನಾಚಿಕೆ ಆಗ್ಬೇಕು. ಬಸವಣ್ಣವ್ರು ಹೇಳ್ತಾರೆ 12ನೇ ಶತಮಾನದಲ್ಲಿ ನಮ್ಮಪ್ಪ ಮಾದಾರ ಚೆನ್ನಯ್ಯ, ಬಪ್ಪ ಡೋಹರ ಕಕ್ಕಯ್ಯ, ಅಯ್ಯರ ಅಯ್ಯ ನಮ್ಮ ಕಿನ್ನರಿ ಜೋಗ ಎಂದು ಮಹಾನ್ ಮಾನವತಿ ಬಸವಣ್ಣ ಹೇಳ್ತಾರೆ. ಅಂತವ್ರ ಅನುಯಾಯಿಗಳಾದ ನೀವು ನಿಮ್ಮ ಹೊಲಸು ಮನಸ್ಸಿನಿಂದ ಒಂದು ಸಮುದಾಯವನ್ನು ನಿಂದನೆ ಮಾಡ್ತೀರಿ. ನಮ್ಮ ಭರತ ಭೂಮಿಗೆ ನಾವು ಮಾತೃಭೂಮಿ ಅಂತೀವಿ, ನಮ್ಮ ಭರತ ಭೂಮಿಗೆ ನಾವು ತಾಯಿ ಸ್ಥಾನ ಕೊಡ್ತೀವಿ. ಅಂತ ತಾಯಿಯನ್ನು ಬೈತೀರಿ ಅಂದ್ರೆ ನೀವು ಎಂಥ ನಾಲಾಯಕರಿರ್ಬೇಕು. ನಾವು ದೊಡ್ಡವರಾದ್ರೆ ಸಾಲು. ನೂರಾರು ಸಂಖ್ಯೆಯ ಪ್ರತಿಭಟನಾಕಾರರು ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ರಮೇಶ್ ಕತ್ತಿ ಅವರ ಪ್ರತಿಕೃತಿ ಹಿಡಿದು ರಮೇಶ್ ಕತ್ತಿ ಅವರಿಗೆ ಧಿಕ್ಕಾರ ಕೂಗುತ್ತಾ ಪಾದಯಾತ್ರೆಯ ಮೂಲಕ ಸಾಗಿ ಮಾನವ ಸರಪಳಿ ನಿರ್ಮಿಸಿದರು. ವಾಲ್ಮೀಕಿ ಸಮಾಜ ಮತ್ತು ದಲಿತ ಪರ ಸಂಘಟನೆಯ ಪ್ರತಿಭಟನಾಕಾರರು ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿ ಮತ್ತು ರಾಯಭಾಗ ಸಂಪರ್ಕಿಸುವ ರಸ್ತೆ ತಡೆದು ಪ್ರತಿಭಟಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಸಮಾಜ ವಿರೋಧಿ ರಮೇಶ್ ಕತ್ತಿಗೆ ಧಿಕ್ಕಾರ ಸಿಪಿಐ ರತನ್ ಕುಮಾರ್ ಜಿರ್ಗ್ಯಾಳ್ ಅವರಿಗೆ ಮನವಿ ಸಲ್ಲಿಸಿ ರಮೇಶ್ ಕತ್ತಿ ಅವರ ಪ್ರತಿಕೃತಿ ದಹಿಸಿದರು. ಹೋರಾಟ
ಅವ್ರಿಗೆ. ನೀವು ಅಟ್ಟೆ ಬರೀ ನಿಮ್ಮ ಫೋಟೋ ನೋಡೋದು ನಿಮ್ಮದ ಮಾಡೋದು. ರಸ್ತೆ ತಡೆದ ಪರಿಣಾಮ ಪ್ರಯಾಣಿಕರು ಕೆಲ ಕಾಲ ತೊಂದರೆ ಅನುಭವಿಸಿದ್ರು. ಇದೇ ಸಂದರ್ಭದಲ್ಲಿ ಸಾಯನ್ನವರ, ಮಹೇಶ್ ಐಹೊಳೆ, ವಿಠಲ್ ಚೌಗಲ, ಪ್ರಮೋದ್ ಗಸ್ತಿ, ರವಿ ಗಸ್ತಿ, ಮಲ್ಲಪ್ಪ ಗಸ್ತಿ, ಪ್ರಮೋದ್ ಗಸ್ತಿ, ಅಪ್ಪಾಸಾಬ್ ಸರಿಕರ, ವಿಠಲ್ ಲಗಳಿ, ಹನುಮಂತ ಮನ್ಸೂರ, ಪಿಂಟು ಕಾಂಬ್ಳೆ, ಬುರಾನ್ ಸಾಬ್ ಶೇಖ್ ಹಾಗೂ ವಾಲ್ಮೀಕಿ ಸಮಾಜ ಮತ್ತು ದಲಿತ ಸಂಘಟನೆ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.